ಅಜ್ಜಿಗೆ ಏನ್ ದೊಡ್ಡ ರೋಗ ಬಂದೈತೆ ಯವ್ವ. ಈಗ ಏನ್ ಮನಸ್ಸಿನ ಇಟ್ಕೊಂಡು ಊರಿ ಬಂದ್ ಕುಂತೈತೆ ಏನ, ನಮ್ಮಿಬ್ಬರನ್ನ ಏನ್ ಮಾಡಕಂತ ಮಾಡೈತೆ ಏನ ಯವ್ವ. ಯಾರಾದ್ರೂ ಮಕ್ಳಾಗ್ಲಿಕ್ಕಂದ್ರ ಇಂಥ ಬೇವಿನ ಕಷಾಯ ಅಂತ ಎಲ್ಲ ಕುಡಿಸ್ತಾರನ? ಯಾರು ನೋಡಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು. ಈ ಅಜ್ಜಿ ನೋಡಿದ್ರ ಇಂಥ ಇಷ್ಟೊಂದು ಬೇವಿನ ರಸ ಕುಡಿಸಿ ಏನ್ ಮಾಡಕಂತ ಮಾಡೈತೆ ಏನ ಯವ್ವ. ನನ್ನ ಗಂಡನ ಇದ್ರ ಸಲಗ ಬಂದ್ ಕುಂತ್ಕೊಂಡೈತೆ ಏನ ಯವ್ವ. ತುಂಬಾ ದಿನಕ್ಕೆ ಅಂತ ಬಂದೈತೆ ನಮ್ಮೂರಿಗೆ ಅನ್ಕೊಂಡ್ರೆ ಇದು ನೋಡಿದ್ರೆ ಬಂದು ಇಂಥದ್ದೆಲ್ಲ ಮಾಡಕತ್ತಿತ್ತಿಲ್ಲ ಯವ್ವ. ಯವ್ವ ವಾಂತಿ ಇಲ್ಲೇ ಕಡ್ಲಾಗೈತೆ ಯವ್ವ. ಫಸ್ಟ್ ಹೊರಗಡೆ ಹೋಗಿ ವಾಂತಿ ಮಾಡ್ಕೋಬೇಕು ಯವ್ವ. ಹೋಗಿ ಆಮೇಲೆ ಸಕ್ಕರೆ ಇಕ್ಕೋಬೇಕು ಬಾಯಾಗ. ಬಾಯೆಲ್ಲ ಇಷ್ಟ ಆಗ್ತೈತೆ ಯವ್ವ. ಏನ ಯವ್ವ ಇಬ್ಬೊಬ್ಬನವ್ರೆಲ್ಲರೂ ಅಲ್ಲೇ ಕೆಲಸ ಮಾಡ್ಕೊಂಬಂದು ತಣ್ಣಗ್ ಗಿಡಕ್ ಕುಂತು ಬಿಟ್ಟಾರಲ್ಲ ಯವ್ವ. ಈಗ ನಾನು ವಾಂತಿ ಮಾಡೋದ್ ನೋಡಿ ಮತ್ತೇನೋ ಅಂತಾರ ಏನೋ ಯವ್ವ ಇವ್ರು. ಇವಕ್ಕೇನು ಕೆಲಸನೇ ಇಲ್ಲ ನೋಡು. ಬಂದ್ವನ ಗಿಡಕ್ ಕುಂತ್ವನ ಯಾರು ಏನ್ ಮಾಡ್ತಾರ ಏನ್ ನೋಡ್ತಾರ ಅಂತಂದು ನೋಡಿಕೊಂಡ್ ಕುಂತು ಬಿಟ್ವನ ಯವ್ವ. ವಾಂತಿ ನೋಡಿದ್ರೆ ಬಂದಂಗ ಆಕತ್ತಿ, ಇವ್ ನೋಡಿದ್ರೆ ಇಲ್ಲೇ ಕುಂತ ಇವ. ಏನ್ ಮಾಡ್ಲಾನ ಯವ್ವ. ನೋಡಿ ಏನಾದ್ರು ಅನ್ಕಲ್ಲ ಯವ್ವ. ನನ್ನಿಂದಂತ್ರ ಆಗವಲ್ತು. ವಾಂತಿ ಮಾಡ್ಕೊಂಡ್ಬಿಡ್ತೀನಿ. ಅವ್ರದ್ದೆಲ್ಲ ಹಚ್ಕೊಂಡ್ರ ಆತ್ ನಾನು ನೋಡ. ಲಕ್ಷ್ಮಕ್ಕ ಗೌರವ ಹೊರ ಬಂದಿಲ್ಲ ಅನ್ನಕತ್ತಿದ್ದೆ. ಬಂದ್ ನೋಡಲ್ಲಿ ಹೊರಗ. ಅಯ್ಯೋ ಹೌದಲ್ಲ ಮಂಜಿ, ಮುಖ ನೋಡಾಕಿದ್. ಮುಖ ನೋಡಿದ್ರ ಕೂಡಾಗಲ್ಲ. ಮುಖ ನೋಡಿ ಹೆಂಗ್ ಮಾಡ್ಕೊಂಬಂದಾಳ ಹೊರಕ. ಹೌದಲ್ಲ ಲಕ್ಷ್ಮಕ್ಕ, ಮುಖ ನೋಡಾಕಿದ ಹೆಂಗ್ ಮಾಡ್ಕೊಂಬಂದಾಳ. ಅಯ್ಯೋ ಅಯ್ಯೋ ನನ್ನಿಂದ ಆಗೋಳ್ತ ಯವ್ವ. ಬಂತು ಬಂತು ವಾಂತಿ ಬಂತ ಯವ್ವ. ಏನ ಲಕ್ಷ್ಮಕ್ಕ ಈಕಿ ಅಲ್ಲಿಂದ ಓಡಾಡಿ ಬಂದು ಏನು ಕೋಯ್ಕಂತ ವಾಂತಿ ಇಂತ ಪರಿ ಮಾಡ್ಕೊಂಡ್ ಕತ್ಬಿಟ್ಟಾಳಲ್ಲ ಅಕ್ಕ. ಏನೋ ಅಕ್ಕ ಇದು. ಹೌದಲ್ಲ ಮಂಜಿ, ನಾನು ಅದನ್ನ ನೋಡಕತ್ತೀನಿ. ಯಾಕಿದು ಇಂತ ಪರಿ ವಾಂತಿ ಮಾಡ್ಕೊಳಕತ್ತೈತಿ. ನಾನು ನೋಡಿದ್ರ ನಾ ಊಟ ಮಾಡಿದ್ದೆಲ್ಲ ಹೊರಗ್ ಬರಂಗ್ ಕಾಣಕತ್ತಿತ್ತಲ್ಲ ನಮ್ಮ ಹೊಟ್ಟೆಗ. ಈಕಿ ವಾಂತಿ ಮಾಡ್ಕೊಂಡ್ ನೋಡಿ. ಯಪ್ಪ ಇನ್ನು ಎಂತ ಒಳಗೈತೆ ಇದು. ಎಂತ ಕಹಿ ಆಗೈತಲ್ಲ. ಏನ್ ಬೇ ಮಲ್ಲಮ್ಮಕ್ಕ, ಈಕಿ ಊಟ ಮಾಡಿದ್ದೆಲ್ಲ ನಾವು ಹೊರಗ್ ಬರಂಗೆಲ್ಲ ಮಾಡಕತ್ತಾಳ. ಏನತ್ತೀಕಿಗೆ ನೀನ ಕೇಳ ಸ್ವಲ್ಪ. ಹೌದಲ್ಲೇ ಮಲ್ಲಿ, ನಾನು ಊಟ ಮಾಡಿದ್ದೆಲ್ಲ ಹೊರಗ್ ಬರ್ತೈತಿ. ಅಷ್ಟ್ರೊಳಗ ಆಕಿ ಏನದ್ ಕೇಳ ಫಸ್ಟ್. ನನ್ನಿಂದಂತೂ ನೋಡೋದಾಗೋಳ್ತೇವ. ಕೇಳಲ್ಲೇ ಮಲ್ಲಿ. ಕೇಳ್ತೀನಿ ಇರು. ಸ್ವಲ್ಪ ಈಗ ಹೊಟ್ಟೆ ಸ್ವಲ್ಪ ಅಗರಾತ್ ನೋಡು. ಅಜ್ಜಿ ಏನ್ ಕಷಾಯ ಮಾಡ್ಕೊಡ್ತ ಏನು. ಇನ್ನೂ ಒಂದ್ ಗ್ಲಾಸ್ ಕುಡಿ ಅಂತಿತ್ತು. ಇನ್ನು ಒಂದು ಹನಿ ಕುಡ್ದಕ ಹಿಂಗಾತ. ಇನ್ನು ಒಂದ್ ಗ್ಲಾಸ್ ಕುಡ್ದಿದ್ರ ನನ್ ಗತಿ ಏನಾತಿತ್ತು ಏನು. ಅಯ್ಯ ಏನ ಗೌರಮ್ಮಕ್ಕ, ತುಂಬಾ ದಿನಕ್ಕ ನಂತರಕ್ಕ ವಾಂತಿ ಮಾಡ್ಕನಕೈತಿ. ಏನ ಗುಡ್ ನ್ಯೂಸ್, ಏನ ಗುಡ್ ನ್ಯೂಸ್ ಐತಿ ಅನ್ಸುತ್ತ. ಅಯ್ಯ ಕೂಡ್ ಬಿಡಾಣಿ ಮಲ್ಲಿ, ಏನೇ ಅಂತ ಹೇಳು. ಹೋಳಿಗೆ ಇರು ಮಾಡ್ತೀನಿ. ಅಯ್ಯೋ ಹಾಗೇನಿಲ್ಲ ಮಲ್ಲಿ, ನಿನ್ನೆ ನಮ್ಮ ಮನೆಯವರು ಅಜ್ಜಿ ಬಂದಾರ. ಅದಕ್ಕ ನಿನ್ನೆ ಅಜ್ಜಿ ತುಂಬಾ ದಿನಕ್ಕೆ ಬಂದೈತೆ ಅಂತಂದು ರಾತ್ರಿ ಚಿಕನ್ ಮಾಡಿದ್ವಿ. ಅದಕ್ಕ ರುಚಿಯಾಗಿ ಮಾಡ್ಬಿಟ್ಟಿದ್ದೆ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟಿದ್ದೆ. ಅದಕ್ಕ ಡೈಜೆಷನ್ ಆಗಿರ್ಲಿಲ್ಲ. ಅದಕ್ಕ ವಾಂತಿ ಬರಕತ್ಬಿಟ್ಟೈತೆ ನೋಡು. ಅಯ್ಯೋ ಹೌದಾ, ಹಂಗಾರ ನಿಮ್ಮ ಮನೆಗೆ ನಿನ್ನೆ ನೀವು ಚಿಕನ್ ಮಾಡಿದ್ರ. ನನಗೆ ನಿನ್ನೆ ಏನೋ ನಿಮ್ಮ ಇದ್ರಲ್ಲಿಂದ ಕಿಟಕಿಯಲ್ಲಿಂದ ಬ್ಯಾಳಿ ವಾಸನೆ ಬರಕತ್ತಿತ್ತು. ನೀನ್ ನೋಡಿದೆ ಚಿಕನ್ ಮಾಡೀನಿ ಅಂತಿದೆಯಲ್ಲ ಬರಕ್ಕ. ಅಯ್ಯೋ ನಿನ್ನ ಮಧ್ಯಾಹ್ನಕ್ಕೆ ಬ್ಯಾಳಿ ಮಾಡಿದ್ದದು. ಮಧ್ಯಾಹ್ನ ಮಾಡಿದ್ರೆ ವಾಸನೆ ಬಂದೈತೆ ಅನ್ಸುತ್ತೆ. ನಾವು ರಾತ್ರಿ ಮಾಡಿದ್ವಿ ಚಿಕನ್. ಅದ ಓಣಿ ಎಲ್ಲ ಗಮನಿಸಕತ್ತಿತ್ತು. ನಿಮ್ಮ ಮನೆಗೆ ಅದು ಬ್ಯಾಳಿ ವಾಸನೆ ಬರಂದಂಗ ಬಂತಾನು. ಇಲ್ಲ ಬಿಡ, ನಾನು ಮಧ್ಯಾಹ್ನ ಮಾಡಿದ ಬ್ಯಾಳಿ ರಾತ್ರಿ ಚಿಕನ್ ಮಾಡಿದ್ದೆ. ಅಯ್ಯೋ ಹೌದೇನಕ್ಕ, ಹಂಗಾರ ಇದೆಲ್ಲ ಚಿಕನ್ ಮಹಿಮೆನ. ನಾವ್ ನೋಡಿದ್ರ ನಮ್ ಗೌರಮ್ಮಕ್ಕ ಗುಡ್ ನ್ಯೂಸ್ ಕೊಟ್ಲು ಅನ್ಕೊಂಡ್ಬಿಟ್ಟಿದ್ವಿ. ಈ ಬುಬಣವ್ರಿಗೆ ನನ್ ಬಗ್ಗೆ ಒಂದಿನೂ ಮಾತಾಡ್ಲಾರ್ದ ಇರಕ್ ಆಗಲ್ಲನ. ಏನಾದ್ರೂ ಹುಡುಕ್ತಿರ್ತಾರ ನೋಡು ನನ್ ಬಗ್ಗೆ ಏನಾದ್ರೂ ಮಾತಾಡಕಂತಂದು. ಈಗ ಅದ ವಾಂತಿ ಮಾಡಿದ್ ಸಿಕ್ಬಿಡ್ತೀನಿ ನೋಡು. ಈಗ ಎಷ್ಟು ಆಡಾಡ್ಕೊಂಡು ಮಾತಾಡ್ತಾರ ನೋಡಿ ಇವ್ರು. ಅಯ್ಯೋ ಹೌದೇನ ಮಂಜವ್ವ, ನೀನ ಹಂಗ ಅನ್ಕೊಂಡ್ಬಿಟ್ಟಿದ್ದೇನ. ಹಂಗೇನಿಲ್ಲವ ಯವ್ವ, ಚಿಕನ್ ಉಂಡಕ ಆಗೈತಿ. ನಮ್ಗೇನು ಬಹಳ ವಯಸ್ಸಾಗೈತಿ. ಈಗಲ ಮಕ್ಳು ಮಾಡ್ಕೊಳಕ. ಇನ್ನೂ ಮದುವಾಗಿ ಈಗ 20 ವರ್ಷ ಆಗೈತಿ. ಇನ್ನೂ 4-5 ವರ್ಷ ನಾವ್ ಯಾವ ಮಕ್ಳು ಮಾಡ್ಕೊಳಲ್ಲ ಯವ್ವ. ಇನ್ನೂ 4-5 ವರ್ಷ ತನ ನಾವಷ್ಟೇ ಇರ್ತೀವಿ. ಆಮೇಲೆ ಬೇಕಾದ್ರ ಮಕ್ಳು ಮಾಡ್ಕೊಳೋದು ಯೋಚನೆ ಮಾಡ್ತೀವಿ. ಇನ್ನು ಮಕ್ಳು ಮಾಡ್ಕೊಳೋ ಬಗ್ಗೆ ಏನು ಯೋಚನೆ ಇಲ್ಲ ನೋಡವ ಯವ್ವ ಮಂಜವ್ವ. ಏನು ಏನೋ ಗೌರಮ್ಮಕ್ಕ, ನಿಮ್ಮ ಮದುವೆ 20 ವರ್ಷ ಆತ ಆಗಿ. ಹಂಗಾರ ಇನ್ನ ಯಾವಾಗ ಮಾಡ್ಕೊಳಕಂತ ಮಾಡ್ರಿ ಮಕ್ಕಳ. 20 ವರ್ಷ ಇನ್ನು ಸಣ್ಣ ವಯಸ್ಸು ಅನ್ಕೊಂಬಿಟ್ಟಿರ ಏನು ನೀವು.
ಅಯ್ಯ ನನಗೇನ್ ದೊಡ್ಡ ವಯಸ್ಸು ಐತ್ ಬಿಡ ಮಂಜುಳ. ಇನ್ನು ಮದುವೆಯಾಗಿ 20 ವರ್ಷ ಅಷ್ಟೇ ಅಲ್ಲ. ಇನ್ನು 50 ವರ್ಷಕ್ಕೆ 60 ವರ್ಷಕ್ಕೆ ಮಕ್ಕಳು ಮಾಡ್ಕೊಳ್ತಾರಂತ. ಅದಕ್ಕಿಂತ ಕೇಳಿ ನಮ್ ಬಾಳೆ ನಾವು ನಾವಾಗೆ ಮಾಡ್ಕೊಂಡಿಲ್ಲ. ಇನ್ನು ನಮ್ ಬಾಳೆ ಇನ್ನೂ ಚೆನ್ನಾಗಾಗಿಲ್ಲಲ್ಲ. ಮತ್ತೆ ಈಗಲ ಮಕ್ಕಳು ಮಾಡ್ಕೊಂಡು ಅವಕ್ಕ ಕೂಳಿರ್ಲಾರಂಗ ಇದು ಮಾಡೋದು ಯಾಕಂತಂದು ನಾವ ಮಕ್ಕಳು ಮಾಡ್ಕೊಂಡಿಲ್ಲ. ಇನ್ನೊಂದ್ 4 ವರ್ಷ ಬಿಟ್ಟು ನಮ್ ಲೈಫ್ ಸೆಟ್ಲ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳಕಂತಂದು ಬಿಟ್ಟಿ ನೋಡ ಮಂಜುಳಕ್ಕ. ಅಯ್ಯ ಹೌದೇನಕ್ಕ. ಸರಿ ಬಿಡಕ್ಕ, ನೀನ್ ಹೇಳೋದು ನಿಜಾನ ಐತಿ ಬಿಡು. ಹಂಗಾರ ಇನ್ನೂ 4-5 ವರ್ಷ ಏನು ಹಂಗಾರ ಗುಡ್ ನ್ಯೂಸ್ ಇಲ್ಲ ನನ್ಗೆ ಹಂಗಾರ. ಇನ್ನೂ 4-5 ವರ್ಷ ಆ ಮಕ್ಕಳು ಮಾಡ್ಕೊಂಡಲ್ಲ ಯವ್ವ ನಾವು. ಸರಿ ಕಣವ, ನಂದು ಒಳಗ್ ಕೆಲಸ ಐತಿ. ನಮ್ಮ ಅಜ್ಜಿ ಬಂದಕ್ಕ ಈಗ ಮಟನ್ ತಂದಾರ ನಮ್ಮ ಮನೆಯವರು. ಈ ಮಟನ್ ಮಾಡ್ಬೇಕು, ಅದು ಕೆಲಸ ಐತಿ ತಗೋರಿ, ನಾನು ಹೋಗ್ತೀನಿ. ಏನ್ ಗೊರಕ ಮತ್ತೆ ಮಟನ್ ಮಾಡ್ತೀರಾ? ನಿನ್ನೆ ಚಿಕನ್ ತಿಂದಿದ್ದ ಇನ್ನು ಅರ್ಗೆ ಆಗಿಲ್ಲ ಅಂತಂದು ವಾಂತಿ ಮಾಡಿಕೊಳಕತ್ತಿ. ಈಗ ಮತ್ತೆ ಮಟನ್ ಮಾಡಿ ಮಟನ್ ತಿಂತೀರಾ ಮತ್ತೆ? ಹ್ಞೂನಯ್ಯವ್ವ, ನಮ್ಮ ಮನೆಗೆ ಎಷ್ಟು ಹೇಳಿಲ್ಲ. ನಿನ್ನ ರಾತ್ರಿನ ಚಿಕನ್ ತಿಂದಿವಿ, ಇವತ್ತು ಬೇಡ ಮಟನ್ ತರ್ಪಡಿ, ಬೇಕಿದ್ರೆ ನಾಡ್ದು ತರುವಂತೆ ಅಂದ್ರ ನೀನ್ ಕೇಳೇ ಇಲ್ಲ. ನಮ್ಮ ಅಜ್ಜಿ ತುಂಬಾ ದಿನಕ್ಕೆ ಬಂದೈತಿ, ಏನು ಆಗಲ್ಲ, ನೀನ್ ತಿನ್ಲಿಕ್ಕಂದ್ರೆ ತಿಂಡಿಲ್ಲ, ನಮ್ಮ ಅಜ್ಜಿ ನಾನು ತಿಂತೀವಿ ಅಂತಂದು ತಂದಾರಯ್ಯವ್ವ. ಅದಕ್ಕೆ ಹೆಚ್ಚು ಎಲ್ಲ ರೆಡಿ ಮಾಡಿದ್ದೀನಿ, ಈಗ ಮಿಕ್ಸಿ ಹಾಕಿ ಮಾಡ್ಬೇಕು. ಹೌದೇನಕ್ಕ? ಸರಿ ಆಯ್ತು ತಗೊಳಕ, ನನ್ ಕೆಲಸ ಐತಿ ಅಂತೀಯ, ಹೋಗಿ ಕೆಲಸ ಮಾಡುವ. ಸರಿ ಬಾಬಾ. ನೋಡ ಲಕ್ಷ್ಮಕ್ಕ, ಈಕಿ ಗೌರವನವರು ನಿನ್ನೆ ಚಿಕನ್ ಮಾಡಿರಂತ, ಈಗ ಮತ್ತೆ ಮಟನ್ ಮಾಡಕ್ ರೆಡಿ ಮಾಡಕತ್ತಾಳ ಅಂತ ನೋಡು. ತಿಂದ್ರ ಇಂಥ ಪರಿ ತಿಂತಾವ, ಇಲ್ಲಾಂದ್ರ ಏನು ಮಾಡೋದ ಅದ ಚಹಾ ಕುಚ್ಕೊಂಡು 3 ಒಪ್ಪತ್ತು ಚಹಾ ಕುಡ್ಕೊಂಡು ಕುಂದಿರ್ತಾವ. ಈಗ ನೋಡು, ಈಗ ಮಟನ್ ಮಾಡಕ್ ಬಿಟ್ಟಾಳಂತ. ಅಯ್ಯ ನಿನ್ನಮ್ಮಲ್ಲಿ ಆ ಸುಳ್ ಗೌರಿ ಮಾತು ಹೇಗೆ ಕೇಳ್ತೀಯ? ನೋಡ ಮನೆಯಲ್ಲಿಂದ ಏನ್ ಸ್ಮೆಲ್ ಬರಕತ್ತೈತಿ ನೋಡು, ಅದೇನು ಮಟನ್ ಸ್ಮೆಲ್ ಅನ್ ಬರೋದು, ಏನೋ ಬೇವಿನ ರಸದ ವಾಸನೆ ಬರಕತ್ತೈತಿ ಆಗ್ಲಿಂದ. ನಾನ್ ನೋಡಿದ್ರೆ ಅವ್ರ ಮನೆಗೆ ಏನ್ ಮಾಡಕತ್ತಾರ ಯೋಚನೆ ಮಾಡಕತ್ತೀನಿ. ನೀನ್ ನೋಡಿದ್ರೆ ಆಕಿ ಸುಳ್ ಗೌರ ಅವ್ರ ಮಾತು ಕೇಳಿ ನನ್ಬಿಟ್ಟು ಏನ್ ಅದೇ ಆ ಮಟನ್ ಮಾಡಕತ್ತೈತಿ. ಸ್ವಲ್ಪನ ಮಟನ್ ಮಾಡೋ ಇದು ಮಸಾಲೆ ವಾಸನೆ ಬರಕತ್ತೈತಿ ನೋಡು, ನೀನು ಸ್ವಲ್ಪ ವಾಸನೆ ನೋಡಿ, ಸ್ವಲ್ಪ ಏನೋ ಬೇನು ಎಲಿ ವಾಸನೆ ಬರಲ್ಲ. ನಾನು ನೋಡಿದ್ರೆ ಅವಾಗ್ಲಿಂದ ಬೇನ್ ಎಲಿ ವಾಸನೆ ಬರಕತ್ತೈತಿ ನೋಡು, ಅದೇ ಆ ಮಟನ್ ಮಾಡ್ತೈತಿ ಬಿಡ. ಸುಮ್ನೆ ನನಗೆ ಹೇಳಾಗೈತಿ. ಹಂಗಂತಿ ಏನಕ್ಕ? ಹಂಗಾರ ಆಕಿ ಮನೆಗೆ ಆ ಮಟನ್ ಸಾರು ಮಾಡಕತ್ತಿಲ್ಲ ಹಂಗಾರ? ಅದೇ ಆ ಮಟನ್ ಸಾರು ಮಾಡ್ತಾ ಬಾರ ನೀನು. ಅದೇ ಹೇಳೋ ಮಾತು ನೀನ್ ನಂಬಿಕೆ ಕುಂತೇನು? ಅದೇ ಮಾಡ್ತೈತಿ ಬಾ ಕೊಡುವ, ಏನಾದ್ರು ಮಾಡಿಕೊಡ್ತೈತಿ. ಅದ ಅನ್ನ ಸಾಂಬಾರ ಹಂಗ ಅವ ಅದೇ ಮಟನ್ ಮಾಡ್ತೈತಿ. ಹಂಗಂತಿ ಏನಕ್ಕ ಹಂಗಾರ ನೀನು? ಬೇಕಿದ್ರ ಬೇಕಾದ್ರ ನಾನು ಹೇಳೋದು ಸುಳ್ಳು ಅನ್ಸಿದ್ರ ಆ ಕಡೆ ಅವ್ರದ್ದು ಇದೈತಲ್ಲ ಕಿಟಕಿ, ಆ ಕಿಟಕಿ ಹತ್ರ ಹೋಗಿ ನೋಡೋರಿ ಮಟನ್ ಮಾಡಕತ್ತಾರ ಇಲ್ಲ ಏನಾದ್ರು ಮಾಡಕತ್ತಾರ ಅಂತಂದು. ಮಟನ್ ಅಂತೂ ಮಾಡ್ತಿರಲ್ಲ, ವಾಸನೆ ಮಟನ್ ಸ್ಮೆಲ್ ಅಂದ್ರ ಓಣಿ ಅಷ್ಟು ಮಟನ್ ಮಾಡಕತ್ತಾರಂದ್ರ ಓಣಿ ಅಷ್ಟು ವಾಸನೆ ಬರ್ಬೇಕು. ಈಗ ಇಲ್ಲೇ ಬಗಲ ಐತ ಮನಿ, ಇಲ್ಲಿಗೆ ವಾಸನೆ ಬರವಲ್ತು. ಆಕೆ ಆ ಮಟನ್ ಮಾಡಕತ್ತ ಬಿಡ. ನಿಮ್ಮನ್ನ ಬೇಕಾದ್ರೆ ನಾನು ಹೇಳೋದು ಡೌಟ್ ಇದ್ರ ಆಕಿ ಕಿಟಕಿ ಐತಲ್ಲ ಅಲ್ಲೋಗಿ ಆ ಕಿಟಕಿ ಹತ್ರ ನೋಡೋರಿ, ಮಟನ್ ಬಿಟ್ಟು ಬ್ಯಾರೆ ಏನಾದ್ರು ಮಾಡಕತ್ತಿರ್ತಾಳ ನೋಡ್ರಿ. ಬೇಕಾರ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಂದ್ರ ನನಗೆ ಇಲ್ಲಿ ಬಿಡಾಕ. ಹೌದ್ ಬಿಡಾಕ, ನೀನ್ ಹೇಳೋದು ನಿಜಾನ ಐತಿ. ಮಟನ್ ಸ್ಮೆಲ್ ಏನು ಬರವಲ್ತು, ನನಗೆ ಸುಸುಳ ಹೇಳವಲ್ಲ ಆಕಿ ಹಂಗಾರ. ಸರಿ ಬಿಡ್ರಿ, ಆಕಿದ್ ಇದ್ದಲ್ಲ ಆಕಿ ಹಂಗಾರ ಸುಳ್ಳು ಅಂತಂದು ನಮ್ಗೆಲ್ಲ ಗೊತ್ತಲ್ಲ. ಆಕಿ ಹೇಳಿದ್ ಯಾರು ನಂಬ್ತಾರ? ಇವತ್ತು ಸಾಯಂಕಾಲ ನಮ್ಮ ಮನೆಯವರು ನನ್ನ ಸಿಟಿ ಕರ್ಕೊಂಡ್ ಹೊಂಟಾರ ಸೀರೆ ಕೊಡ್ಸಕ. ನೀವು ಬರ್ತೀರೇನ? 1-2 ಸೀರೆ ತರನ್ರಿ ಹೋಗಿ. ಹೌದೇನಕ್ಕ? ಹಂಗಾರ ಇವತ್ತು ಸಿಟಿ ಹೊಂಟಿಯ ನೀನು? ಹೊಂಟಿರ್ ನೋಡ್ ಮಂಜು, ಒಂದ್ ಸೀರೆ ತರಕಂತ ಮಾಡೀನಿ, ಬರ್ತೀಯನ? ಕರ್ಕೊಂಡ್ ಹೋಗ್ತೀವಿ ನಮ್ ಗಾಡಿ ಮೇಲೆ. ಇಲ್ಲಿ ಬಿಡಕ, ಸಾಯಂಕಾಲ ನಮ್ಮ ಮನೆಗ್ ಸ್ವಲ್ಪ ಕೆಲಸ ಐತಿ, ನಂತಲೂ ಈಗ ದುಡ್ಡನು ಇಲ್ಲ. ನೀವ್ ಹೋಗ್ ಬರ್ರಿ, ಯಾವಾಗಾದ್ರೂ ಇನ್ನೊಂದ್ಸರಿ ನಾನು ಹೋಗಿ ಬರ್ತೀನಿ. ಹೌದಾ? ಸರಿ. ಮಲ್ಲಿ ನೀನ್ ಬರ್ತೀಯಾ? ಇಲ್ಲಿ ಬಿಡಕ, ನಾನು ಬರಲ್ಲ. ಮೊನ್ನೆ ಗೃಹಲಕ್ಷ್ಮಿ ರೊಕ್ಕ ಹಾಕಿದ್ರಲ್ಲ, ಅದನ್ನ ಖರ್ಚು ಮಾಡ್ಕೊಂಬಿಟ್ನೆ ಅದಕ್ಕೆ ಇದಕ್ಕಂತಂದು. ನನ್ನ ಹತ್ರನು ದುಡ್ಡಿಲ್ಲ. ನಾನು ಯಾವಾಗಾದ್ರೂ ಇನ್ನೊಂದ್ಸರಿ ಗೃಹಲಕ್ಷ್ಮಿ ರೊಕ್ಕ ಹಾಕ್ತಾರಲ್ಲ ಅವಾಗ ಬೇಕಾದ್ರೆ ತಗೊಂತೀನಿ. ನೀವು ಒಂದು ಈಗ ಹೋಗಿ ಬಂದ್ಬಿಡಿ ಅಕ್ಕ. ಹೌದಾ? ಸರಿ ತಗೋರಿ. ಹಾಗಾದ್ರೆ ಕತೆ ಮುಂದುವರಿಯುವುದು.